NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ನಾನು ಕಾರ್ಯಕ್ರಮಕ್ಕೆ ಬಂದಾಗ ನೀವು ಸ್ವಲ್ಪ ಯಾರ ಹತ್ರನೋ ಮಾತಾಡ್ತಾ ಇದ್ರಿ, ನನಗೊಂದು ಸ್ವಲ್ಪ ಟೈಮ್ ಸಿಕ್ತು. ಅವಾಗ ನೀವು ಬರೆದಿರೋಂಥ ಪುಸ್ತಕಗಳನ್ನ ನಾನು ನೋಡಿದೆ. ಎಷ್ಟು ಪುಸ್ತಕಗಳು ಇಲ್ಲಿವರೆಗೂ ಬರೆದಿದ್ದೀರಾ ಆ್ಯಂಡ್ ತುಂಬಾ ವಿಚಾರಗಳಿದೆ ಇದರಲ್ಲಿ. ಹೆಡ್ಡಿಂಗ್ ನೋಡ್ತಿದ್ರೆ ಅಥವಾ ಟೈಟಲ್ ನೋಡ್ತಿದ್ರೆ ಒಂದು ರೀತಿ ಭಕ್ತಿಯೇ ನಮ್ಮ ಶಕ್ತಿ, ಅದನ್ನು ನೋಡಿದೆ ನಾನು. ಸೊ ಏನು ವಿಶೇಷ ಇದೆ ಇದರಲ್ಲಿ? ಸೊ ಅದನ್ನು ನೋಡ್ತಾ ಇರುವಾಗ ಅನಿಸ್ತು, ಬಟ್ ಕಾರ್ಯಕ್ರಮಕ್ಕೆ ಅಲ್ಲಿ ಇಟ್ಟಿದ್ವಿ, ಎಷ್ಟು ಜನ ಪಾಪ ತಗೊಂಡು ಹೋಗಿರ್ತಾರೋ. ಅದು ಏನಂತಂದರೆ, ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಾದರೆ, ಈ ಧ್ಯಾನ ಮತ್ತು ಏಕಾಗ್ರತೆ ಪ್ರಪಂಚದ ಎರಡು ಸಾಧನೆಗಳು. ಏಕಾಗ್ರತೆ ಬೇಕೇ ಬೇಕು ನಮಗೆ. ಏನಾದರೂ ಸಾಧಿಸಬೇಕು ಅಂತಂದರೆ ಈ ಪ್ರಪಂಚದ ಎರಡು ಶಕ್ತಿಗಳವು. ನಿಮಗೆ ಅದು ಗೊತ್ತಿಲ್ಲ ಅಂದರೆ, ಇಲ್ಲಿ ತನಕ ಯಾವುದೇ ದೇಶದ ದೇವರು ನಂಬದೇ ಇರೋರು ಕೂಡ, ದೇವರು ನಂಬದೇ ಇರೋ ದೊಡ್ಡ ಮಟ್ಟದ ಹಣ ಮಾಡಿದಾನೆ ಅಂತಂದ್ರೂ ಕೂಡ ಏಕಾಗ್ರತೆ ಬೇಕು ಅವನಿಗೆ. ಆ ಏಕಾಗ್ರತೆ ಅಧ್ಯಾತ್ಮದಲ್ಲಿ ಅಳವಡಿಸಿದ್ದಾನೆ. ಕೆಲವೊಂದು ಫಾರ್ಮಾಗಳು ಇಟ್ಟಿರ್ತಾನಲ್ಲ, ಕೆಲವೊಂದು ಸೂತ್ರಗಳನ್ನು ಇಟ್ಟಿರೋವಂಥದ್ದನ್ನು ನೀವು ಗಮನಿಸಿಬಿಟ್ರೆ ಅಷ್ಟು ಅದ್ಭುತ ಇರುತ್ತೆ. ಈಗ ನೋಡಿ, ಭಕ್ತಿಯೇ ನಮ್ಮ ಶಕ್ತಿ ಅಂತ ಯಾಕೆ ಹೇಳಿದ್ದೇನೆ ಅಂತಂದರೆ, ದೇವರು ಪೂಜೆ ಮಾಡ್ಕೊಂಡಿರೋದೇ ಅಂತ ನಾನು ಭಕ್ತಿ ಹೇಳಿಲ್ಲ. ಭಕ್ತಿ ಅಂತಂದರೆ ನೀವು ಯಾವುದಾದ್ರೂ ಕೆಲಸ ಮಾಡುವಾಗ ಸೀರಿಯಸ್ಸಾಗಿ ಗಮನಿಸ್ತಿರಲ್ಲ, ಆ ಕೆಲಸ ಕಂಪ್ಲೀಟ್ ಆಗೋ ತನಕ ಮಾಡೋದೇ ಭಕ್ತಿ. ಏರುಪೇರು ಹಾಕ್ದಂಗೆ ನೋಡ್ಕೊಳ್ಬೇಕು. ಅದಕ್ಕೆ ನಾನು ಪ್ರತಿ ಪುಸ್ತಕದಲ್ಲಿ ಒಂದೊಂದು ವಿಶೇಷ ಕೊಟ್ಟಿರ್ತೇನೆ. ಯಾರಿಗೆ ಈ ಪುಸ್ತಕ ನೀವು ಡೆಡಿಕೇಟ್ ಮಾಡ್ತೀರಾ ಅಂತಂದರೆ, ಯಾರಿಗೆ ಸಮರ್ಪಣೆ ಮಾಡ್ತೀರಾ ಅಂತಂದರೆ, ಯಾರಿಗೋ ಮಾಡಬೇಕಾ, ಇದು ನನ್ನ ಭಾವನೆ ಬಂದ್ಬಿಡುತ್ತೆ. ನಾನು ಸ್ವಲ್ಪ ಹೀಗೆ ಹುಡುಕಾಟ ಮಾಡೋದು. ಇದು ನಮ್ಮ ಚಿಕ್ಕಪ್ಪನಿಗೆ, ಇದು ನಮ್ಮ ಅಮ್ಮನಿಗೆ, ನಮ್ಮ ಅಪ್ಪನಿಗೆ, ಎಷ್ಟಂತ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮನಿಗೆ ಮಾಡಿ ಪ್ರತಿನಿತ್ಯವೂ ತಿಳ್ಕೊಳ್ಳಿ. ನಾನು ಹೇಳ್ತಿರೋದು ಅದಕ್ಕೆ ನನ್ನ ಮನಸ್ಸಿಗೆ ಏನು ಬಂದ್ಬಿಡ್ತು ಅಂತಂದರೆ, ಬಹಳ ಮುಖ್ಯವಾಗಿ ಈ ಪುಸ್ತಕ ಯಾರು ಓದ್ತಾರೋ ಅವ್ರಿಗಲ್ಲ. ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡ್ರೆ, ಈ ಪುಸ್ತಕವು ನಿಮ್ಮಲ್ಲಿನ ದೈವತ್ವಕ್ಕೆ ಸಮರ್ಪಿತ. ಇಷ್ಟೇ, ನಿಮ್ಮ ಒಳಗಡೆ ಇರೋ ದೈವತ್ವಕ್ಕೆ ನಾನು ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಯಾರು ಖುಷಿಯಿಂದ ಸಂತೋಷವಾಗಿ ಓದುತ್ತಾರೋ ಅವರ ಒಳಗಡೆ ಇರುವ ದೈವ ಚಿಂತನೆಗೆ ನಾನು ಇದನ್ನು ಸಮರ್ಪಣೆ ಮಾಡುವಂಥದ್ದು. ಆಮೇಲೆ ನಾವು ಮಾಡೋ ಪ್ರತಿ ಕೆಲಸ ಇದೆಯಲ್ಲ, ಅದನ್ನು ಹೇಗೆ ಅಂದರೆ, ಒಂದು ಶ್ಲೋಕವನ್ನು ಹೇಳಿ ನಿಮಗೆ ಕೊಡ್ತಾ ಬಂದಿದ್ದನ್ನು, ಪ್ರಾತರುತ್ತಾಯ ಸಾಯಾಹ್ನಂ ಸಾಯಾಹ್ನಾತ್ ಪ್ರಾತರೇತು ಯತ್ ಕರೋಮಿ ಜಗನ್ಮಾತಃ ಸದೇವ ತಮ ಪೂಜನಂ. ಅಂದರೆ, ಹೇ ದೇವಾದಿ ದೇವನೇ, ಮುಂಜಾನೆ ಎದ್ದ ತಕ್ಷಣದಿಂದ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮುಂಜಾನೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋ ತನಕ, ರಾತ್ರಿ ಮಲಗದಾಗಿನಿಂದ ಬೆಳಗ್ಗೆ ನಾನು ಎದ್ದೇಳೋ ತನಕ ಮಾಡೋದು ಎಲ್ಲವೂ ಕೂಡ ನಿನ್ನ ಪೂಜೆಯೇ. ಈಗ ನಿಮ್ಮ ಭಾವನೆ ಸಿದ್ಧವಾಗಿಡಬೇಕು. ಹೀಗೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟ ಕೆಲವೆಲ್ಲ ಕೂಡ ನಾನು ಏನು ಬರೆದಿರ್ತೀನೋ, ಅವರು ಒಂದು ಜಾಸ್ತಿ ಹೇಳಲ್ಲ ಇದರ ಬಗ್ಗೆ. ಇಡೀ ನಭೋಮಂಡಲವನ್ನು, ಬೆಳಗ್ಗೆ ತಾನೇ ಸೂರ್ಯ, ಇಡೀ ನಭೋಮಂಡಲ, ಈಗ ಎಲ್ಲಿಗೆ ನೀವು ಹೋಲಿಸ್ಕೋಬೇಕು ಅಂತಂದರೆ, ಈ ಸಣ್ಣ ಸಣ್ಣವ್ರ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಸಣ್ಣ ಸಣ್ಣ ಆಲೋಚನೆಗಳೇನು ಪ್ರಯೋಜನ ಇಲ್ಲ ಅನ್ನೋದರಿಂದ ಹಿಡಿದು ನಿಮ್ಮ ಆಲೋಚನೆಗಳು ಬದಲಾಗಲಿಕ್ಕಿರತಕ್ಕಂತಹದ್ದು ಒಂದು ಶ್ಲೋಕ ಹೇಳಿ ನಿಮಗೆ ಅದನ್ನು ಅರ್ಥವನ್ನು ತಿಳಿಸ್ತೇನೆ. ಕಿಮಸ್ಯ ಸಾಧ್ಯಂ ಮಹತಾಂ ಸಿದ್ಧಿಮೇತಿ ಲಘೀಯಸಾಂ ಪ್ರದೀಪೋ ಭೂಮಿಗೇಹಾಂತಂ ದ್ವಂತಂ ಹಂತಿನ ಭಾನುಮಾನ್. ಅಂದರೆ, ದೊಡ್ಡವರಿಗೆ ಆಗದ ಕೆಲಸವು ಸಣ್ಣವರಿಂದ ಹೇಗೆ ಸಾಧ್ಯವಾದೀತು ಎಂಬ ಭಾವನೆ ಸಾಧಾರಣವಾಗಿ ಎಲ್ಲರಲ್ಲೂ ಬಂದ್ಬಿಡುತ್ತೆ. ಅದಕ್ಕೆ ಉತ್ತರ ಏನಂತಂದರೆ,
ಎಲ್ರಿಗೂ ಬಹುಶಃ ಆಗೇನಾದರೂ ಬಂತು ಅಂತಂದರೆ ಇಲ್ಲೊಂದು ಮೆಸೇಜ್ ಇದೆ. ಸೂರ್ಯನು ಸಮಗ್ರ ಭೂಮಂಡಲವನ್ನು ಪೂರ್ಣವಾಗಿ ಈ ಎಷ್ಟಿದೆ ಭೂಮಂಡಲ ಎಲ್ಲದಕ್ಕೂ ಕೂಡ ಬೆಳಕು ನೀಡ್ತಾನೆ. ಸಣ್ಣ ಕೋಣೆಯ ಒಳಗಡೆ ಕತ್ತಲಿದ್ದರೆ ಅದನ್ನು ದೂರೀಕರಿಸೋದು ಒಂದು ಸಣ್ಣ ಹಣತೆ. ಆ ಕತ್ತಲನ್ನು ಒಟ್ಟಾರೆಯಾಗಿ ಎಲ್ಲೋ ಒಂದು ಕತ್ತಲಿರುವ ರೂಮ್, ಆ ಕೋಣೆಯಲ್ಲಿ ದೀಪ ಬಂದಾಗಲೇ ಆ ಕತ್ತಲ ಪಕ್ಕಕ್ಕೆ ಸರಿದದ್ದು. ಹಾಗೆ ಇಲ್ಲಿ ಸಣ್ಣದೊಂದು ಶ್ಲೋಕ ಇದೆ, ನಿಮ್ಮ ಕಷ್ಟವನ್ನು ತೊಲಗಿಸುವಂಥದ್ದು. ನಿಮ್ಮ ಚಿಂತನೆಗೆ ಇದು ರಾಮಬಾಣ, ಮನೋಇಷ್ಟಾರ್ಥ ಸಿದ್ಧಿ. ಹಾಗೆ ಅಂತಹ ಕೆಲವು ಸ್ತೋತ್ರಗಳನ್ನು ಕೊಟ್ಟಿದ್ದೇನೆ ನಾನು. ಅಂತಹ ಭವಾನಿ ಸ್ತೋತ್ರ, ಮಾತೃಸ್ತವ ನಮ್ಮಿಂದ ಹಿಡಿದು ಭಕ್ತಿಯೇ ನಮ್ಮ ಶಕ್ತಿ ಅನ್ನೋ ಪುಸ್ತಕ ಇದು. ಹೀಗೆ ಆಯಾಯ ಪುಸ್ತಕಗಳು ಧ್ಯಾನ ಮತ್ತು ಏಕಾಗ್ರತೆ, ಈ ಪ್ರಪಂಚದ ಎರಡು ಸಾಧನಗಳು ಹೇಗೆ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ, ಮತ್ತು ಆಯಾಯ ದಿನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ನಿತ್ಯ ಹೇಳಿಕೊಳ್ಳುವ ಸ್ತೋತ್ರಮಾಲಾ ಅಂತ ಕೂಡ ಇದೆ ತಾಯಿ. ಇಲ್ಲ ಹೌದು ಗುರುಗಳೇ, ಸ್ತೋತ್ರಮಾಲಾ ಕೂಡ ಇದೆ. ಬಹುಶಃ ಅದ್ಭುತವಾಗಿರುವಂಥದ್ದು ಇದು. ನಿತ್ಯ ಪ್ರಾರ್ಥನಾ ನವಗ್ರಹ ಸ್ತೋತ್ರ ಮಾಲಿಕೆ ನೋಡಿ. ಇದನ್ನು ನಾನು ಏನು ಮಾಡಿದ್ದೇನೋ, ಇದು ಮೊದಲು ಬಂದದ್ದು ಇಲ್ಲಿ ಏನು ಅಂತಂದರೆ, ಜಾತಕದಲ್ಲಿ ಲಗ್ನ 1ನೇದು, ಆಮೇಲೆ ಪೂರ್ವ ಪುಣ್ಯ ಸ್ಥಾನ 5ನೇದು, ನಿಮ್ಮ ಭಾಗ್ಯ 9ನೇದು. ಈ 1, 5, 9 ಈ ಅಷ್ಟೋತ್ರಗಳನ್ನು ಓದ್ಕೊಳ್ಳಲೇಬೇಕು ನೀವು ಪ್ರತಿನಿತ್ಯ. ಅದರ ಜೊತೆಗೆ ದಶಾಭುಕ್ತಿ ಏನು ನಡೀತಾ ಇದೆಯೋ ಅದು ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದು ಬಹಳ ಉಪಯೋಗ ಆಗುವಂಥದ್ದು. 5 ಅಷ್ಟೋತ್ರಗಳು, ಒಂದು ಅಷ್ಟೋತ್ರ ಹೇಳಲಿಕ್ಕೆ 3 ನಿಮಿಷ ಬೇಕಾಗಬಹುದೇನೋ. ಒಂದು 15ರಿಂದ 20 ನಿಮಿಷ ನೀವೇನಾದರೂ ನಿಮಗೋಸ್ಕರ ಕೊಟ್ಕೊಳ್ಳೋದು. ನೀವು ಇಷ್ಟು ಕೆಲಸ ಏನು ಮಾಡಿ ಎಲ್ಲ ಬೇರೆಯವ್ರಿಗೋಸ್ಕರವೇ, ಬೇರೆಯವ್ರು ನಿಮ್ಮ ಹೆಂಡತಿ ಮಕ್ಳು ಎಲ್ರಿಗೂ ಅದು. ಬಟ್ ನಿಮಗೋಸ್ಕರ ಮಾಡ್ಕೊಳ್ತೀನಿ ಅಂತಂದರೆ, ಆ ಕೆಲಸದಲ್ಲಿ ನಾನು ಸಕ್ಸಸ್ ಪಡಿಲೇಬೇಕು ಅಂತಂದರೆ ಬರೆದಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. 159 ಆ ಕಾಂಬಿನೇಷನ್ ವಿತ್ ಅದರ ಜೊತೆಗೆ ದಶಾಭಕ್ತಿ ಸೇರಿ ನೀವು 5 ಹೇಳ್ಕೊಳ್ತೀನಿ ಅಂತಂದರೆ ಆ 5 ಇದರಲ್ಲಿದೆ. ಅದರ ಜೊತೆಗೆ ನವಗ್ರಹ ಮಾಲಿಕೆ ವಿತ್ ನಿತ್ಯ ಸ್ತೋತ್ರ ಎಲ್ಲವೂ ಕೂಡ ಇದರಲ್ಲಿ ಅಡಕವಾಗಿರುತ್ತೆ. ಅಷ್ಟು ಅದ್ಭುತವಾಗಿರತಕ್ಕಂತಹದ್ದಿತು. ಇದು ಒಂದು ಮುಖ್ಯವಾಗಿರುವಂಥದ್ದು. ಇನ್ನು ಯಾವುದೇ ತಾಯಿ ವಿಷ್ಣು ಸಹಸ್ರನಾಮ ಇದೆಯಲ್ಲ, ವಿಷ್ಣು ಸಹಸ್ರ ಲಲಿತಾ ಸಹಸ್ರನಾಮ ಇದೆಯಲ್ಲ, ಇದನ್ನು ಬಹುಶಃ ನೀವು ಕುಂಡಲಿನಿ ಯೋಗ ಕಲಿತಾ ಇದ್ದರೆ, ನೀವು ಕುಂಡಲಿನಿ ಶಕ್ತಿ ಬಗ್ಗೆ ತಿಳ್ಕೊಳ್ತಾ ಇದ್ದೀರ ಅಂತಂದರೆ, ನೀವೆಷ್ಟು ತಿಳ್ಕೊಂಡಿದ್ದೀರೋ ಅಷ್ಟೆಲ್ಲವೂ ಕಡಿಮೆ ಅನ್ನಲಿಕ್ಕೆ, ಇನ್ನೂ ತಿಳ್ಕೊಳ್ಬೇಕು ಅನ್ನಲಿಕ್ಕಿರುವಂಥದ್ದು ಆಧಾರ ಏನಂತಂದರೆ, ಆ ಒಂದು ಲಲಿತಾ ಸಹಸ್ರನಾಮದಲ್ಲಿ ಕೆಲವೆಲ್ಲ ಏನು ಶ್ಲೋಕಗಳಿದ್ದಾವೋ ಆ ಶ್ಲೋಕವೇ ಆ ಮೂಲಾಧಾರಕ್ಕೆ ಸಂಬಂಧಪಟ್ಟ ಶ್ಲೋಕ ಆಗಿರುತ್ತೆ. ಹಾಗೆ ಎಲ್ಲವೂ ಕೂಡ ಇದರಲ್ಲಿ ಪೂರ್ಣವಾಗಿದೆ. ಏನೇನು ನಮಗೆ ಕೊಡ್ಬೋದು, ಲಲಿತಾ ಸಹಸ್ರನಾಮ ನಮಗೆ ಏನೇನು ಕೊಡುತ್ತೆ ಅನ್ನೋದು ಮೇಜರಾಗಿ ಒಂದಷ್ಟು ಪಾಯಿಂಟ್ ಮಾತ್ರ. ಹೆಲ್ತು, ಆರೋಗ್ಯ, ಪೀಸ್, ಶಾಂತಿ, ಹ್ಯುಮಿನಿಟಿ, ಮಾನವೀಯತೆ, ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ, ಮನೋಶಕ್ತಿ, ಅರಿವಿನ ಶಕ್ತಿ, ರಚನಾತ್ಮಕ ಶಕ್ತಿ, ಜ್ಞಾಪಕ ಶಕ್ತಿ. ಎಷ್ಟು ಅಂತಂದರೆ ಈ ಒಂದು 8 ಕೊಟ್ಟಿದ್ದೇನೆ. ಈ 8 ಕೂಡ ಅಷ್ಟಾಯುಧಗಳನ್ನು ನಿಮ್ಮ ವಶದಲ್ಲಿರಿಸ್ಕೋಬೋದು. ಈ ಆಯುಧಗಳನ್ನು ನಿಮ್ಮ ವಶದಲ್ಲಿರಿಸ್ಕೋಬೋದು. ಲಲಿತಾ ಸಹಸ್ರ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಆದರೆ ಆ ಷಟ್ ಚಕ್ರಗಳಿದಾವಲ್ಲ, ನನಗೆ ನೋಡ್ಕೊಂಡು ಹೇಳೋಕ್ಕೇನು ಬರಲ್ಲ, ನನಗೆ ಹಾಗೆ ಬಡ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ಈಗ ಇದರಲ್ಲಿ ಒಳಗೆ ಸುಮ್ಮನೆ ಸ್ಕ್ಯಾನ್ ಮಾಡಿಬಿಟ್ರೆ ಮುಗಿದೋಯ್ತು. ಏನಾಗುತ್ತೆ ಅಂತಂದರೆ, ಈ ಷಟ್ಚಕ್ರಗಳದ್ದು ಬಹುಶಃ ನಾನು ಹೇಳ್ಬೇಕಾದ್ರೆ ಒಂದು ದಿನ ಒಂದೊಂದು ಅಥವಾ ಒಂದು ತಿಂಗಳು ಮಾತಾಡ್ಬೋದು. ಅಷ್ಟು ಅದ್ಭುತವಾಗಿರುವಂಥದ್ದು. ಎಷ್ಟು ಆನಂದಗಳಿದ್ದಾವೆ ಅಂತಂದರೆ, ಒಂದು ಮೂಲಾಧಾರ ಚಕ್ರವನ್ನು ತೆಗೆದುಕೊಂಡ್ಬಿಟ್ರೆ ಒಂದು ಲೋಕ ಅದು, ಒಂದು ವಿಜ್ಞಾನ ಅದು. ಅಷ್ಟು ಶಕ್ತಿ ಇದೆ. ಅಂತಹದ್ದು ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿ ನಾನು ಆ ಚಕ್ರಗಳಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಕೊಟ್ಟಿದ್ದೇನೆ. ಅದು ಲಲಿತಾ ಸಹಸ್ರನಾಮ ಭಕ್ತಿ, ಶಕ್ತಿ ಮತ್ತು ಶಾಂತಿಯ ಮಹಾಮಂತ್ರ ಇದರಲ್ಲಿ ಅಡಕವಾಗಿದೆ ಪ್ರೀತಿಯ ಬಂಧುಗಳೇ. NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಇನ್ನೊಂದಿದು ಹೆಡ್ಡಿಂಗೇ ತುಂಬ ಚೆನ್ನಾಗಿದೆ, ಕೋಟಿ ಅಪಾಯಗಳಿಗೆ ಉಪಾಯ ಒಂದೇ ಅಂತ. ಸೊ ಕೋಟಿ ಅಪಾಯಗಳಿಗೆ ಉಪಾಯ ಒಂದೇ.
ವಿಷ್ಣು ಸಹಸ್ರನಾಮ ಪ್ರೀತಿಯ ಬಂಧುಗಳೇ. ಇದು ಬಹಳ ನಿಮಗೊಂದು ಮಿರಾಕಲ್ ಮಾಡಿಬಿಡ್ಬೇಕು ಜೀವನದಲ್ಲಿ ಅಂತಂದರೆ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ನಾನು ಕೆಲವೊಂದೆಲ್ಲ ಬರೆದಿದ್ದೇನೆ. ಈ ನಮ್ಮ ಕಲಿಯುಗಕ್ಕೆ ಇದೊಂದು ವರ ಅನ್ನೋದನ್ನು ಬರೆದಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳಿಕೊಳ್ಳುವುದೇ ದಿವ್ಯವಾದ ತಪಸ್ಸು. ಇದರ ಪಾರಾಯಣ ಬದುಕಿನಲ್ಲಿ ಧನ್ಯತೆಯ ಅನುಭವ ತರುತ್ತದೆ. ಯಾರು ಈ ಸ್ತೋತ್ರ ಹೇಳುತ್ತಾರೋ ಅವರಿಗೆ ಇಹಪರದಲ್ಲಿ ಅಶುಭ ಎಂಬುದೇ ಇರೋದಿಲ್ಲ. ಯಾರು ಪ್ರತಿನಿತ್ಯ ಇದನ್ನು ಹೇಳ್ತಾ ಬರ್ತಾರೋ ಇನ್ನೆಲ್ಲೇ ಇದು ಅಶುಭ ತೋರಿಸು ನೋಡೋಣ ಅಂತ ಹೇಳೋದನ್ನು ಕೂಡ ನಾನು ನಿಮಗೆ ಮೆಸೇಜ್ ರೂಪದಲ್ಲಿ ಕೂಡ ನಾನು ಮುನ್ನುಡಿ ಬರೆದಿರ್ತೀನಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಹಾಕಿರುತ್ತೇನೆ. ಯಾರು ಈ ಶ್ಲೋಕಗಳನ್ನು ಹೇಳಿಕೊಂಡು ಬರ್ತಾರೋ ಅವರಿಗೆ ಅಶುಭ ಇರಲ್ಲ. ಇದನ್ನು ಹೇಳುತ್ತಿದ್ದಂತೆಯೇ ಸಲ್ಲಬೇಕಾದ ಎಲ್ಲ ಫಲಗಳು ಬಂದು ಒದಗುತ್ತವೆ. ಯಶಸ್ಸು, ಸಾಧನೆ, ಸಂತಸ, ಸಂಪದ, ಸಂತೃಪ್ತಿ, ಸಮೃದ್ಧಿ, ಸಮಾಧಾನ, ಸಂಭ್ರಮ, ಸಡಗರ, ಹಬ್ಬ ಸಾಲಿನ ದಿಬ್ಬಣದಂತೆ ನಿಮ್ಮ ಹಿಂದೆ ಬರ್ತವೆ ಅನ್ನೋದನ್ನು ನಾನು ಹಾಕ್ಕೊಂಡು ಹೋಗಿದ್ದೇನೆ. ಇದು ವಿಷ್ಣು ಸಹಸ್ರನಾಮ ಒಂದು ಮಿರಾಕಲ್ ಮಾಡಿಬಿಡುವಂಥದ್ದು. ಎಂತಹದ್ದೇ ಆಗಿರಲಿ, ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಮನೆಯಲ್ಲಿರ್ತಕ್ಕಂತಹ ಜಗಳಗಳು, ರೋಗ ರುಜಿನಗಳು, ಆದಿ ವ್ಯಾಧಿಗಳು, ದುಃಖ ದುಗುಡುಗಳು ಎಲ್ಲವೂ ಕೂಡ ಪರಿಹಾರವಾಗ್ತವೆ. ಬಲ, ರೂಪ, ಗುಣ, ಮನಃಶಾಂತಿ ಅಧಿಕವಾಗಿ ದೊರೆಯುತ್ತವೆ. ಪಾಪ ಪರಿಹಾರವಾಗುತ್ತದೆ. ಬಂಧನಗಳಿಂದ ಬಿಡುಗಡೆ ಆಗುತ್ತದೆ. ಅಡ್ಡಿ ಆತಂಕ ದೂರವಾಗುತ್ತೆ. ಅಂದುಕೊಂಡದ್ದು ಆಗತೊಡಗುತ್ತದೆ. ವಿಷ್ಣು ಸಹಸ್ರನಾಮ ಹೇಳುವವರ ಬದುಕಿನಲ್ಲಿ ಮೋಕ್ಷಪಥ ಗೋಚರಿಸುತ್ತದೆ. ನಿಮ್ಮ ಸಿದ್ಧಿಸ್ಬಿಡುತ್ತೆ. ಬಹಳ ಇದ್ದಾವೆ ಅಂತಹದ್ದು. ಏನೆಂದು ಗೊತ್ತಾ? ದರ್ಶನದಿಂದ ದಾರಿದ್ರ್ಯ ನಾಶ, ಪ್ರಾರ್ಥನೆಯಿಂದ ಪರಿಹಾರ ಸಾಧ್ಯ. ನಾನು ನಿಮಗೆ ಗೊತ್ತಿರೋದವೆಲ್ಲ ಕೂಡ. ಅದಕ್ಕೆ ಬಹಳಷ್ಟು ಮತ್ತೆ ಇದು ತಾಯಿ, ಇದನ್ನು ನಾನು ಹೆಂಗೆ ಹೇಳಕ್ಕೆ ಬರಲ್ವೇ ಈಗ. ರಾಜಕೀಯ ರಣತಂತ್ರ ಬಹುಶಃ ಯಾರು ತೊಗೊಂಡಿರೋರು ಗೊತ್ತಾಗುತ್ತೆ. ನನ್ನ 20 ವರ್ಷಗಳದ್ದು ಕೆಲವೆಲ್ಲ ಕೂಡ ಅನುಭವಗಳು ರೈಮಿಂಗೆಲ್ಲ ಬರೆದಿಟ್ಟಿದ್ನಲ್ಲ, ಅವೆಲ್ಲವೂ ಕೂಡ ಇದರಲ್ಲಿದ್ದಾವೆ. ನೀವು ರಾಜಕೀಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಬದುಕಿಗೂ ನಮ್ಮ ಬದುಕು ಕೂಡ ಒಂದು ರಾಜಕೀಯನೇ. ಏನು ನಮ್ಮ ಮನೆಯಲ್ಲಿ ಮಗ ಒಪ್ಕೊಂಡ್ರೆ ಮಗಳು ಒಪ್ಕೊಳ್ಳಲ್ಲ, ನೀವು ಒಪ್ಕೊಂಡ್ರೆ ಯಜಮಾನರು ಒಪ್ಕೊಳ್ಳಲ್ಲ. ಎಲ್ಲರೂ ಒಪ್ಕೊಂಡು ಕುಟುಂಬ ಸಾಮರಸ್ಯವಾಗಿ ನಡೆಸಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಆಮೇಲೆ ನಮ್ಮ ಕರ್ನಾಟಕದ ಒಂದಷ್ಟು ಇತಿಹಾಸವನ್ನು ಎಲ್ಲೆಲ್ಲಿ ನಮ್ಮ ಹಚ್ಚ ಹಸಿರು ಪಚ್ಚಬಳೆ ಕಡೆಗಳಿಂದ ಸ್ತಂಭಿದ ಮಂಜನ ಮನೆಗಳು ಕೂತಿದೆಯೋ, ಆನಂದ ಇದೆಯೋ, ಆಹ್ಲಾದ ಇದೆಯೋ, ಅಮೋಘ ಇದೆಯೋ, ಪ್ರೀತಿ ಇದೆಯೋ, ವಾತ್ಸಲ್ಯ ಇದೆಯೋ, ಮಮತೆ ಮಮಕಾರ ಇದೆಯೋ, ಎಲ್ಲಿ ಬೆಟ್ಟಗುಡ್ಡಗಳು ಸ್ವಲ್ಪ ವರ್ಣನೆ ಮಾಡಿದ್ದೇನೆ. ಅದು ರಾಜಕೀಯದ ಒಳಗಡೆ ಆ ಭಾಷೆಯ ಆಮೇಲೆ ಎಲ್ಲೆಲ್ಲಿ ಶಾಸನಗಳಿದ್ದಾವೆ ಅದರ ಬಗ್ಗೆ ಹಲ್ವಾಡಿ ಶಾಸನ ಆಗಿರಬಹುದು, ತಾಳಗುಂದದ ಒಂದು ಪತ್ರ ಆಗಿರಬಹುದು, ಎಷ್ಟು ಅಂತಂದ್ರೆ ಅಷ್ಟೆಲ್ಲ ಕೂಡ ಕೆಲವೊಂದು ಇಸ್ವಿ ಸಮೇತ ಹಾಕ್ಕೊಂಡು ಬಂದಿದ್ದೆ. ನನಗೊಂದು ಖುಷಿ ಇತ್ತು. 20 ವರ್ಷಗಳಿದ್ದು ಅದನ್ನೇ ನಾನು ಸುಭಾಷಿತಗಳು ಗೆದ್ದೇಗಲ್ಲುವ ರಾಜಕೀಯ ರಣತಂತ್ರ ಅಂತ ಇಟ್ಟಿದ್ದೇನೆ. ನೀತಿಯಲ್ಲಾಗಲಿ, ಯುಕ್ತಿಯಲ್ಲಾಗಲಿ, ಭಕ್ತಿಯಲ್ಲಾಗಲಿ ಶಕ್ತಿ ಪಡ್ಕೊಳ್ಳೋದು ಪ್ರಾಧಾನ್ಯತೆ ಹೇಗೆ ಅಂತ ನಾನು ನಿಮಗೆ ಈ ಪುಸ್ತಕ ಕೊಟ್ಟಿರೋದು ಪ್ರೀತಿ ಬಂಧುಗಳೇ. ಇದೇನಂತಂದರೆ ರಾಜಕೀಯದವ ಮಾತ್ರ ಬಹುಶಃ ಇದನ್ನು ಇಟ್ಟುಕೊಂಡು ಮೊದಲ ಬಾರಿಗೆ ರಾಜಕೀಯ ಮಾಡ್ತಾ ಇದ್ದಾನೆ ಅಂತಂದರೆ ಎಷ್ಟು ಚೆನ್ನಾಗಿ ಜನರ ಮನಸ್ಸನ್ನು ಗೆಲ್ಲಬಹುದು ಅಂತಕ್ಕಂಥ ಸೂತ್ರ, ನಂತರ ಪ್ರಾಮಾಣಿಕವಾಗಿ ನಾನು ಹೇಗೆ ನಡ್ಕೋಬೇಕು ಅನ್ನೋ ಸೂತ್ರ, ಮತ್ತು ಪ್ರಜೆಗಳಿಗೆ ನಾನೇನು ಕೊಡಬೇಕು ಅಂತಕ್ಕಂತಹದ್ದು, ಸುಮ್ಮನೆ ಆಮಿಷಗಳು ಒಡ್ಡಬಾರ್ದು, ನಾನು ಮಾತು ಕೊಟ್ಟರೆ ನಡ್ಕೊಡ್ಬೇಕು ಅಂತಕ್ಕಂಥದ್ರಿಂದ ಹಿಡಿದು ಮಾತು ಕೊಟ್ಟ ಬಳಿಕ ಸತ್ಯವಿರಬೇಕು ಅಂತ ಹೇಳ್ತಾನಲ್ಲ, ಅದು ಹೇಗೆ ಅಂತಂದರೆ ಗೋವಿನ ಕತೆ ಬರುತ್ತಲ್ಲ, ಮಾತು ತಪ್ಪಬಾರದು ಅಂತಕ್ಕಂಥದ್ದು ಮೆಚ್ಚನಾ ಪರಮಾತ್ಮ ಅನ್ನೋದರಿಂದ ಹಿಡಿದು ಈ ತೆಂಗು ಬೇರೊಬ್ಬರಿಗೆ ಸಿಹಿ ನೀರನ್ನು ಕೊಡಬೇಕಾದ್ರೆ ತನ್ನನ್ನು ತಾನು ಮಣ್ಣು ಮಾಡಿಕೊಳ್ಳುತ್ತೆ. ಬತ್ತಿ ಇತರರಿಗೆ ಬೆಳಕು ಕೊಡಬೇಕಾದ್ರೆ ತನ್ನನ್ನು ತಾನು ಸುಟ್ಟುಕೊಳ್ಳುತ್ತೆ. ಹಾಗೆ ಅನೇಕ ಕಷ್ಟಗಳ ಮಧ್ಯೆ ಕೂಡ ಎದ್ದೇಳೋದು ಹೇಗೆ, ನಾವು ಪ್ರಜ್ಞಾವಂತರ ಆಗೋದು ಹೇಗೆ, ನಾವು ಪ್ರಜ್ಞೆನ ಮೂಡಿಸೋದು ಹೇಗೆ, ಪ್ರಜೆಗಳನ್ನು ಹತ್ತಿರ ತರೋದು ಹೇಗೆ, ಅವ್ರು ಇರ್ತಕ್ಕಂಥ ಕಷ್ಟ ಕೋಟೆಗಳನ್ನು ದೂರ ಮಾಡೋದು ಹೇಗೆ ಅನ್ನೋದೆಲ್ಲವೂ ಕೂಡ ಈ ರಾಜಕೀಯ ರಣತಂತ್ರದಲ್ಲಿದೆ ಪ್ರೀತಿ ಬಂಧುಗಳೇ. ಯಾರಾದರೂ ಓದುತ್ತೀನಿ ಅನ್ನೋರಿಗೆ ಮಾರಾಟ ಮಾಡೋಕ್ಕಲ್ಲ, ನಾನು ಮಾರಾಟ ಮಾಡೋಕ್ಕೆ ಯಾವುದೂ ಮಾಡಲ್ಲ, ತಗೋಬೇಕು ಮಾರಾಟ ಮಾಡೋಕ್ಕೆ ಯಾವುದೂ ಮಾಡಲ್ಲ. ಖುಷಿ ಪ್ರೀತಿಯಿಂದ ತೊಗೊಂಡ್ರೆ ಮಾತ್ರ ತಗೊಳ್ಳಿ, ಬಿಟ್ಟರೆ ಅನುಕೂಲವಾಗುತ್ತೆ ಅಂತ. ಅದೇ ನೀವು ಹಿಂಗೆ ಅಂದ್ಕೊಳ್ತೀರಂತ ನಾನು ತೋರಿಸೋದಿಲ್ಲ, ಕೊಡೋದಿಲ್ಲ. ನಮ್ಮ ಹತ್ರ ಬರ್ತಾರಲ್ಲ ಅವ್ರುಗಳು ಒಂದಷ್ಟು ತೊಗೊಂಡು ಹೋಗ್ತಾರೆ. ಅದು ಏರ್ ಆಯಿಲ್, ಪೇನ್ ಆಯಿಲ್ ಇದೆಯಲ್ಲ, ಯಾವುದು ನಮ್ಮ ನೋನಿದು ಬರೋದು ಕಷ್ಟ. ಆ ಸೋಪ್ ಇದೆಯಲ್ಲ ಬರೋದು ಕಷ್ಟ. ಅದನ್ನು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಬಂದಾಗ ನಾಕೆ ಲಿಮಿಟ್ ಪ್ಲ್ಯಾನ್ ಮಾಡಿರ್ತೀವಿ. ಅದು ಕೆಲವು ಥಿಂಗ್ಸ್ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ಏನೇನೋ ಆಮಿಷಗಳೊಡ್ಡಿ ಹೋಗುತ್ತೆ, ಹೆಂಗೋ ತೊಗೊಂಡೋಗ್ತಾರೆ ಬಿಡೋದು. ಹೆಂಗಂದ್ರೆ ಮಾಡಕ್ಕೆ ಬರಲ್ಲ. ಮೊದಲು ಕ್ವಾಲಿಟಿ ಏನೋ ಅದೇ ಕ್ವಾಲಿಟಿ ಕಂಟಿನ್ಯೂ ಆಗುತ್ತೆ. ಆ ಕ್ವಾಲಿಟಿ ಮಾಡ್ತಾ ಕೆಲವು ಥಿಂಗ್ಸ್ ಸಿಗಲಿಲ್ಲ ಅಂತ ಸ್ಟಾಪ್ ಮಾಡಿ. ಹಾಗೆ ಈ ಸುಭಾಷಿತಗಳು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ರಾಜಕೀಯದಲ್ಲಿ ರಣತಂತ್ರ, ಸಂಸಾರವನ್ನು ಹೇಗೆ ಮಾಡಬೇಕು ಖುಷಿಯಿಂದ ಮಂತ್ರ ಎಲ್ಲವೂ ಇದರಲ್ಲಿ ಅಡಕವಾಗಿದೆ. ನೀವು ಅಷ್ಟೇ ಯಂತ್ರ ಆಗಿರಬೇಕಿಲ್ಲಿ. ಹೇಗೆ ನಡ್ಕೊಳ್ಬೇಕು ಅಂದರೆ ಯಂತ್ರ ತಾನೇ ಕೆಲಸ ಮಾಡುತ್ತೆ. ಹಾಗೆ ನೀವು ಖುಷಿಯಿಂದ ಮಾಡಬೇಕು ಅಂತಂದರೆ ರಾಜಕೀಯ ರಣತಂತ್ರ ಬೇಕು ಅಂತ ನನ್ನ ಅನಿಸಿಕೆ ಪ್ರೀತಿ ಬಂಧುಗಳು. ತರಿಸ್ಕೊಳ್ಳೋದು ಮಾಡೋದೆಲ್ಲ ಎರಡನೇದು. ಆದರೆ ನಾವು ಬದಲಾಗಬೇಕಂದ್ರೆ
ಪುಸ್ತಕ ನೀವು ಓದಬೇಕು. ಈ ಪುಸ್ತಕಗಳಂತೆಲ್ಲ ಬಿಟ್ಬಿಡಿ, ಇವೆಲ್ಲ ಬಿಡಿ. ನೀವು ಸ್ವಲ್ಪ ಜ್ಞಾನವಂತರಾಗಬೇಕು ಅಂತಂದರೆ ಈ ಏನದು ಫೇಸ್ಬುಕ್ ಅಂತೆ ಮತ್ತೊಂದು ಏನಂತೆಲ್ಲ ತುಂಬ ಕಾಲಹರಣ ಮಾಡೋದೆ. ಯಾವುದು ನಿಮ್ಮ ಬದುಕನ್ನು ಕಟ್ಟಿಕೊಡೋಕ್ಕೆ ಸತ್ಯಾಂಶ ಇದೆಯೋ ಅದನ್ನು ಆಯ್ಕೆ ಮಾಡಿಕೊಂಡು ಸುಮ್ಮನೆ ರೀಲ್ಸ್ ಬರ್ತದೆ ತೊಳ್ಕೊಂಡು ಕೂತ್ಕೊಂಡು ನಿಮ್ಮನ್ನು ಕೂಡ ಅಲ್ಲಿಗೆ ತಳ್ಕೊಂಡು ಹೋಗೋ ತನಕ ಮಾಡದೆ ನಿಮಗೆ ಜ್ಞಾನಚಕ್ಷು ತರ್ಕೊಳ್ಬೇಕು ಅಂತಂದರೆ ಜ್ಞಾನ ಭಂಡಾರ ನಿಮ್ಮ ಒಳಗೆ ಬರಬೇಕು. ಪ್ರೀತಿಯ ಬಂಧುಗಳೇ, ಪುಸ್ತಕದಲ್ಲಿದ್ದದ್ದು ಮಸ್ತಕಕ್ಕೆ ಹಾಕ್ಕೊಳ್ಬೇಕು. ಬಿಟ್ಟರೆ ಬೇರೆ ಇನ್ನೇ ನಿಮ್ಮ ಕಷ್ಟಕ್ಕೆ ಅವ್ಯಾವ ಕೂಡ ಬರೋದಿಲ್ಲ. ರೀಲ್ಸ್ ಎಲ್ಲ ಕೂಡ ನನ್ನ ಮಾತು ಕೇಳಿಸ್ಕೊಂಡು ಸ್ವಲ್ಪ ಪ್ರಜ್ಞಾವಂತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿರ್ತೀರ ಅಂತ ಅಂದ್ಕೊಳ್ತೀನಿ. ಪ್ರೀತಿಯ ಇತ್ತೀಚೆಗೆ ಸಮಯವನ್ನ ನಾವು ಅದರಲ್ಲೇ ಹೆಚ್ಚು ಕಾಲ ಕಳಿತೀವಿ ಅಥವಾ ವ್ಯರ್ಥವನ್ನ ಗೊತ್ತು ತಾಯಿ, ನೀವು ಕಲಿತಾ ಇದ್ದೀರಿ ಅಂತ. ಇಲ್ಲ ಗುರುಗಳೇ, ಅದು ಒಂದ್ ರೀತಿ ಟೈಮ್ ಪಾಸ್ ತರ, ಹಾಬಿ ತರ ಆಗ್ಬಿಟ್ಟಿರುತ್ತೆ ಎಲ್ರಿಗೂ ಅಂತ. ಮರ್ತೋಗಿರ್ತಾರೆ ಜನ. ಅದನ್ನ ನೋಡ್ತಾ ಅವ್ರಿಗೆ ಏನ್ ಕೆಲಸ ಆಯ್ತು ಮರ್ತೋಗ್ತಾರೆ, ಲೇಜಿ ಆಗ್ತಾರೆ. ಜೊತೆಗೆ ಮಾಡ್ಬೇಕಾದ ಸಮಯಕ್ಕೆ ಸರಿಯಾಗಿ ಏನು ಮಾಡಕ್ಕೆ ಬರದೆ ಟೈಮ್ ಟೇಬಲ್ ಹಾಕೋಬೇಕು. ಅವ್ರು ಏನೇ ರೀಲ್ಸ್ ನೋಡ್ಲಿ ಅದಕ್ಕೂ ಕೂಡ ಟೈಮ್ ಕೊಡ್ಲಿ, ಆದರೆ ಪೂರ್ಣ ಅದಕ್ಕೆ ಅಲ್ಲ. ನಿಮ್ಮ ವಶ ಅದಾಗಬೇಕೆ, ನೀವು ಅದ್ರ ವಶ ಆದರೆ ನೀವೇ ನೀರು ಕುಡಿಬೇಕೆ. ನಿಮ್ಮ ನೀರು ಕುಡಿದ್ರೆ ಮನೆ ಯಾರು ಹೋಗ್ಬಿಟ್ಟಂತಲ್ಲ, ಯಾರಿಲ್ಲ ಮಂಡ್ಯದಲ್ಲಿ ಯಾರ ತಾಯಿಯವರು ಹೆಣ್ಮಕ್ಳು ಅದನ್ನ ಸೆಲ್ಫಿ ಆಡ್ಕೊಂಡು ಯಾವ ವಿಡಿಯೋ ನೋಡೋದು. ಆಮೇಲೆ ಮುತ್ತತ್ತಿ ಹತ್ರ 5 ಜನ ಹೆಣ್ಮಕ್ಳು. ಇದು ಎಂತ ಕರ್ಮ. ವಿಧಿಯಲ್ಲಿತ್ತು ಅನ್ಕೊಳ್ಳೋಣ, ಆದರೆ ಅಲ್ಲಿ ನಮಗೆ ಸ್ವಲ್ಪ ಸೂಕ್ಷ್ಮ ಗೊತ್ತಾಗ್ತಿರ್ತವೆ, ಅದನ್ನು ಗಮನಿಸಬೇಕಾಗಿತ್ತು. ಅದಕ್ಕೆ ರೀಲ್ಸ್ಗಳೆಲ್ಲ ನೋಡ್ತಾ ಅದೇನು ಸೆಲ್ಫಿ ಮಾಡ್ಕೊಳಕ್ಕೆ ಹೋಗಿ ಹಂಗೆ ಹೋಗಿದ್ದಂತೆ. ಹೌದು, ಫೋಟೋ ವಿಡಿಯೋಸ್. ಅದು ಯಾಕೆ ಬೇಕಾಗಿತ್ತು ತಾಯಿ ಅಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ್ದು ತಲೆನೋವು? ಯಾಕದು ಕೆಲವರಿಗೆ ಅದು ತುಂಬಾ ಟೂ ಮಚ್ ತಾಯಿ. ಅದು ಸಮಂಜಸ ಅಲ್ವೇ ಅಲ್ಲ. ಬಟ್ ಜೀವನದಲ್ಲಿ ನಾವು ಗೆಲ್ಲಬೇಕು ಅಂತಂದ್ರೆ ನಮ್ಮ ಒಂದು ಅಭ್ಯಾಸಗಳನ್ನ ನಾವು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು, ಸಮಯವನ್ನ ಯಾವುದಕ್ಕೆ ಹೆಚ್ಚಾಗಿ ಕೊಡಬೇಕು, ಇನ್ನು ವಿಶೇಷವಾಗಿರುವಂತ ವಿಚಾರಗಳು ಏನೆಲ್ಲ ಇದೆ ಪುಸ್ತಕಗಳಲ್ಲಿ, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅಂಡ್ ಇದು ಮಾರಾಟದ ಉದ್ದೇಶ ಇಲ್ಲವೇ ಇಲ್ಲ. ನನಗೆಲ್ಲೋ ಒಂದು ಕಡೆ ಭಯ ಇತ್ತು ಕೇಳಬೇಕಾ ಬೇಡವಾ ಅಂತ. ಬಟ್ ಅದ್ಭುತವಾಗಿರುವಂಥ ವಿಚಾರ ಯಾವುದೇ ಎಪಿಸೋಡ್ನಲ್ಲೂ ಕೂಡ ನಾನು ಕೇಳಿರಲಿಲ್ಲ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಇಟ್ಟೆ ಇವತ್ತು ತಮ್ಮ ಮುಂದೆ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಪುಸ್ತಕದ ವಿಚಾರವಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ಸ್ ಬರ್ತಾ ಇದೆ, ನೇರವಾಗಿ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590 7999995 8217 847031.